ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವ್ಲಾಗ್ ಬಂದುಬಿಟ್ಟು ಗುರುವಾರದ ಮಿನಿ ವ್ಲಾಗ್ ಆಗಿರುತ್ತೆ. ಸೊ ಗುರುವಾರದ ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ನನ್ನ ದಿನಚರಿ ಏನಿರುತ್ತೋ ಅದು ಈ ವಿಡಿಯೋದಲ್ಲಿ ಇರುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಸೊ ಗುರುವಾರ ಬೆಳಗ್ಗೆ ಎದ್ದು ಕೂಡಲೇ ನಾನು ಕಸ ಹೊಡ್ಕೊಂಡ್ಬಿಟ್ಟು ನೆಲ ಒರೆಸ್ಕೊಂಡು ಬರ್ತಾ ಇದ್ದೀನಿ. ಸೊ ನಮ್ಮನೆ ಸ್ವಲ್ಪ ದೊಡ್ಡದು. ಸೊ 1.5 ಗಂಟೆ ಬೇಕು ನೆಲ ಒರೆಸ್ಕೊಳ್ಳೋದಕ್ಕೆ. ಸೊ ನೆಲ ಎಲ್ಲ ಒರೆಸಿದಾದ್ಮೇಲೆ ನಾನು ಬೆಳಗಿನ ತಿಂಡಿಗೆ ದೋಸೆ ಮತ್ತು ಚಟ್ನಿ ಮಾಡಿದ್ದೆ. ನಮ್ಮ ಮನೆಯಲ್ಲಿ ಎಲ್ಲರೂ ಬೆಳಗ್ಗೆ ಬೇಗನೆ ಡ್ಯೂಟಿಗೆ ಹೋಗ್ಬಿಡ್ತಾರೆ. ಹಾಗಾಗಿ ಅವರಿಗೋಸ್ಕರ ಬೇಗನೆ ಟಿಫನ್ ರೆಡಿ ಮಾಡಿರ್ತೀನಿ. ಸೊ ನೋಡಿ, ಟಿಫನ್ ಎಲ್ಲ ರೆಡಿ ಆದಮೇಲೆ ಸೊ ನನ್ನ ಮಗನಿಗೂ ಕೂಡ ಊಟ ಮಾಡಿಸೋದಿತ್ತು. ನನ್ನ ಮಗನಿಗೂ ಕೂಡ ದೋಸೆ ಮತ್ತು ಚಟ್ನಿ ಊಟ ಮಾಡಿಸಿದೆ. ಸೊ ಅವನಿಗೂ ಕೂಡ ಊಟ ಮಾಡಿಸೋದು ತುಂಬಾ ಕಷ್ಟ, ತುಂಬ ಹೊತ್ತಾಗುತ್ತೆ ಅವನಿಗೆ ಊಟ ಮಾಡಿಸೋದು. ಬೇಗ ಊಟ ಮಾಡೋದಿಲ್ಲ. ಅವನಿಗೂ 1 ತಾಸು ಬೇಕು ಊಟ ಮಾಡಿಸೋದಕ್ಕೆ. ಸೊ ಅದರಲ್ಲೇ ಟೈಮ್ ಆಗಿರುತ್ತೆ. ಸೊ ಅಪ್ಪುಗೆ ಊಟ ಮಾಡಿಸಿದಾದ್ಮೇಲೆ ಅವನಿಗೂ ಕೂಡ ಸ್ನಾನ ಮಾಡಿಸ್ಬಿಟ್ಟು ಅವನನ್ನು ಮಲಗಿಸಿದೆ. ಸೊ ಡೇ ಟೈಮಲ್ಲಿ ಅವನು ಜೋಲಿನಲ್ಲಿ ಮಲಗ್ತಾನೆ. ಸೊ ಅವ್ನು ಮಲಗಿದ ಮೇಲೆ ನಾನು ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ದೇವ್ರ ಪೂಜೆ ಮಾಡ್ತಾ ಇದ್ದೀನಿ. ಸೊ ಗುರುವಾರ ದಿನ ವಿಶೇಷವಾಗಿ ರಾಯರ ಪೂಜೆನ ಮಾಡ್ತೀನಿ. ಸೊ ರಾಯರ ಪೂಜೆ ಎಲ್ಲ ಮುಗ್ದಾದ್ಮೇಲೆ ನಾನು ಮತ್ತೆ ಮಧ್ಯಾಹ್ನದ ಊಟಕ್ಕೆ ಅಡುಗೆನ ರೆಡಿ ಮಾಡಬೇಕು. ಸೊ ನಮ್ಮ ಮನೆಯಲ್ಲಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ 3 ಟೈಮು ಬಿಸಿದು ಅಡುಗೆ ಮಾಡ್ತೀನಿ. ಸೊ ಹಾಗೆಯೇ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಮಧ್ಯಾಹ್ನದ ಊಟಕ್ಕೆ ಮೂಲಂಗಿ ಹುಳಿ ಮಾಡ್ತಾಯಿದ್ದೀನಿ. ಸೊ ಮೂಲಂಗಿ ಹುಳಿ ಆಲ್ರೆಡಿ ನನ್ನ ಚಾನಲಲ್ಲಿ ಹಾಕಿದ್ದೀನಿ. ಸೊ ನೀವಿನ್ನೂ ಆ ವಿಡಿಯೋ ನೋಡಿಲ್ಲ ಅಂತಂದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ನೀವು ಚೆಕ್ ಮಾಡ್ಬೋದು. ಸೊ ಫುಲ್ಲು ಡೀಟೇಲಾಗಿ ಸಾಂಬಾರು ರೆಸಿಪಿನ ನಾನು ತೋರಿಸಿಲ್ಲ. ಹಾಗಾಗಿ ಸುಮ್ಮನೆ ವ್ಲಾಗ್ ಅಲ್ವಾ ಇದು, ಹಾಗೇ ಮಾಡ್ತಾಯಿದ್ದೀನಿ. ಮಧ್ಯಾಹ್ನದ ಊಟಕ್ಕೆ ಮೂಲಂಗಿ ಹುಳಿ ಮತ್ತು ಅದರ ಜೊತೆಗೆ ರೈಸ್ ಕೂಡ ಮಾಡಿದೆ. ಸೊ ಊಟ ಕೂಡ ರೆಡಿ ಆಯಿತು. ಸೊ ನಾನು ಗುರುವಾರ ಆಗಿರೋದ್ರಿಂದ ಹೊಂದೊತ್ತಿದ್ದೆ. ಸೊ ನಾನು ಊಟ ಮಾಡೋಷ್ಟರೊಳಗೆ ಟೈಮ್ ಎಷ್ಟಾಗಿತ್ತು ಅಂತಂದರೆ 4:15 ಆಗಿತ್ತು. ಸೊ ನಾನು ಬೆಳಗ್ಗೆಯಿಂದ ಪೂಜೆ ಎಲ್ಲ ಕಂಪ್ಲೀಟಾಗಿ ಮುಗಿದು ಸಂಜೆವರೆಗೂ ಊಟ ಮಾಡೋದಿಲ್ಲ. ಸೊ ಸಂಜೆ ಟೈಮೇ ಊಟ ಮಾಡೋದು. ಸೊ ನಾನು ಊಟ ಮಾಡೋಷ್ಟರೊಳಗೆ ನೋಡಿ 4:15 ಆಗಿದೆ. ಸೊ ಈಗ ಊಟ ಮಾಡ್ತಾಯಿದ್ದೀನಿ. ಸೊ ಊಟ ಎಲ್ಲ ಮುಗೀತು. ಊಟ ಮುಗ್ದಾದ್ಮೇಲೆ ಸೊ ಬೆಳಗ್ಗೆಯಿಂದ ಅಡುಗೆ ಮಾಡಿರೋದೆಲ್ಲ ಪಾತ್ರೆಗಳು ಹಾಗೆ ಇತ್ತು. ಸೊ ಪಾತ್ರೆಗಳ್ನೂ ಕೂಡ ಎಲ್ಲ ತೊಳ್ಕೊಂಡು ಬಂದುಬಿಟ್ಟು ಸೊ ಪಾತ್ರೆಗಳನ್ನೆಲ್ಲ ಸ್ಟ್ಯಾಂಡಿಗೆ ಹಾಕ್ತಾಯಿದ್ದೀನಿ. ಮದುವೆ ಆದಮೇಲೆ ಹೆಣ್ಮಕ್ಳಿಗೆ ಇದೆಲ್ಲ ನಾರ್ಮಲ್ ಕೆಲಸ ಅಲ್ವಾ ಮನೆಯಲ್ಲಿ. ಸೊ ಇಷ್ಟೇ ಜೀವನ ಆಗಿರುತ್ತೆ. ಮನೆ ಕೆಲಸ ಮಾಡ್ಕೊಳ್ಳೋದು, ಅಡುಗೆ ಮಾಡೋದು, ಮಕ್ಕಳನ್ನ ನೋಡ್ಕೊಳ್ಳೋದು. ಸೊ ಇದೆಲ್ಲ ತುಂಬಾ ಕಷ್ಟ. ಸೊ ಕೆಲಸನೂ ಮಾಡ್ಕೊಳ್ತಾ ಮಕ್ಕಳು ನೋಡ್ಕೊಳ್ಳೋದಂತೂ ಇನ್ನೂ ಕಷ್ಟ. ಸೊ ಎಲ್ಲರೂ ಕೇಳ್ತಿರ್ತೀರ ಅಲ್ವಾ, ನೀವು ಯೂಟ್ಯೂಬು ಮಾಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ಪಾಪುನೂ ನೋಡಿಕೊಂಡು ಹೇಗೆ ವೀಡಿಯೋ ಮಾಡ್ಕೊಳ್ತೀರಾ, ಹೇಗೆ ಎಡಿಟ್ ಮಾಡ್ತೀರಾ ಅಂತ, ಯಾವಾಗ ಟೈಮ್ ಸಿಗುತ್ತೆ ನಿಮಗೆ ಅಂತೆಲ್ಲ ಕೇಳ್ತಿರ್ತೀರ. ಸೊ ನನಗೆ ಪರಿಚಯ ಇರೋರಾಗಲಿ ನನ್ನ ಫ್ರೆಂಡ್ಸೇ ಆಗಲಿ ಕೇಳ್ತಿರ್ತಾರೆ, ನೀನು ಇದೆಲ್ಲ ಯಾವಾಗ ವೀಡಿಯೋ ಮಾಡಿಕೊಂಡು ಯಾವಾಗ ಅಪ್ಲೋಡ್ ಮಾಡ್ತೀಯಾ, ಯಾವಾಗ ಎಡಿಟ್ ಮಾಡ್ತೀಯಾ ಅಂತ ಕೇಳ್ತಾನೆ ಇರ್ತಾರೆ. ಸೊ ನಾನು ಬೆಳಗ್ಗೆ ಟಿಫನ್ ಎಲ್ಲ ರೆಡಿ ಮಾಡೋವರೆಗೂ ನನ್ನ ಮಗ ನಮ್ಮಮ್ಮನ ಮನೆಗೆ ಹೋಗಿರ್ತಾನೆ. ಸೊ ನನ್ನ ಟಿಫನ್ ಎಲ್ಲ ಆಗೋವರೆಗೂ ಅಲ್ಲೇ ಇರ್ತಾನೆ. ಅವ್ರೊಂದು ಸ್ವಲ್ಪ ಹೊತ್ತು ಆಟ ಆಡಿಸಿ ಅವ್ನಿಗೆ ಏನಾದರೂ ತಿನ್ನಿಸ್ಬಿಟ್ಟು ಆಮೇಲೆ ನಮ್ಮ ಮನೆಗೆ ಕಳಿಸ್ತಾರೆ. ನಂದು ಎಲ್ಲ ಅಡುಗೆ ಎಲ್ಲ ಮುಗಿದ ಮೇಲೆ ಅವನ್ನ ಕರ್ಕೊಂಡು ಬಂದುಬಿಟ್ಟು ಅವನಿಗೂ ಏನಾದರೂ ತಿನ್ನಿಸ್ಬಿಟ್ಟು ನಾನು ಸ್ವಲ್ಪ ಆಮೇಲೆ ಸ್ನಾನ ಮಾಡಿಸಿ ಮಲಗಿಸ್ತೀನಿ. ಸೊ ನನ್ನ ಮಗ ಮಲ್ಕೊಂಡಾಗಲೇ ನಾನು ವೀಡಿಯೋ ಎಡಿಟ್ ಮಾಡೋದಕ್ಕಾಗೋದು. ಅವ್ನು ಎದ್ದಿದ್ದಾಗ ವೀಡಿಯೋ ಮಾಡ್ಕೊಂಡಿರ್ತೀನಿ. ಅವ್ನು ಮಲ್ಕೊಂಡ್ಮೇಲೆ ಎಡಿಟ್ ಮಾಡಿಬಿಟ್ಟು ಸಂಜೆ ಟೈಮ್ ಹಾಗೆ ಅಪ್ಲೋಡ್ ಮಾಡ್ತೀನಿ ವೀಡಿಯೋನ. ಸೊ ಇಷ್ಟೇ ನೋಡಿ. ಸೊ ಮನೆ ಕೆಲಸ ಮಾಡ್ಕೊತ ಅದನ್ನು ಕೂಡ ಮೇಂಟೈನ್ ಮಾಡ್ತೀನಿ. ಹಾಗೆ ನಾನು ಸಂಜೆ ಟೈಮ್ ಆಗಿರೋದ್ರಿಂದ ಟೀ ಕೂಡ ಮಾಡಿದ್ದೆ. ನಮ್ಮ ಅತ್ತೆ ಕೂಡ ಡ್ಯೂಟಿಯಿಂದ ಬಂದಿತ್ತು, ಹಾಗೆ ನಮ್ಮ ಅಜ್ಜಿ ಕೂಡ ಬಂದಿದ್ದರು, ಅದಕ್ಕೆ ಟೀ ಮಾಡಿದ್ದೆ. ಗುರುವಾರದ ಮಿನಿ ವ್ಲಾಗು ಇಷ್ಟ ಆಗಿರುತ್ತೆ. ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ಈ ವಿಡಿಯೋ ನೋಡಿ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.